ಎಲ್ಲರಿಗೂ ನಮಸ್ಕಾರ. ಎಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಬಂದಿರೋದು ಕೋಲಾರ ಜಿಲ್ಲೆಯ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ. ಕೋಟಿಲಿಂಗಗಳು ಇರುವಂತಹ ಈ ಜಾಗ ಬನ್ನಿ ನೋಡೋಣ ಹೇಗಿದೆ ಅಂತ. ಸ್ಥಾಪನೆ ಮಾಡೋಕ್ಕೆ ಮೂಲ ಕಾರಣರಾದಂಥ ಲಿಂಗೈಕ್ಯ ಶ್ರೀ 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 ಸಾಂಬ ಶಿವಮೂರ್ತಿ ಸ್ವಾಮೀಜಿ ಅವರು ಕಾರಣ. ಈ ಕೋಟಿಲಿಂಗನ ಸ್ಥಾಪನೆ ಮಾಡೋಕ್ಕೆ ಮೂಲ ಕಾರಣರಾದಂಥ ಲಿಂಗೈಕ್ಯ ಶ್ರೀ 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 ಸಾಂಬ ಶಿವಮೂರ್ತಿ ಸ್ವಾಮೀಜಿ ಅವರು ಕಾರಣ. ಸೊ ಅವರ ಗುರುಪೌರ್ಣಿಮೆ ಆರಾಧನಾ ಕಾರ್ಯಕ್ರಮ ಇದೆ. ಇದೇ ತಿಂಗಳು 21/7/2024 ಎಬವ್ 5 ಇಯರ್ಸ್ ಇದ್ದವ್ರಿಗೆ ಪರ್ ಪರ್ಸನ್ 20 ರೂಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ. ಟಿಕೆಟ್ ತೊಗೋಬೇಕು. ನಾವು ಟಿಕೆಟ್ ತೊಗೊಂಡ್ವಿ. ಇಲ್ಲಿ ಟಿಕೆಟ್ ತೊಗೊಂಡು ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ. ದೇವಸ್ಥಾನದ ದರ್ಶನಕ್ಕೆ ಬಂದ್ವಿ. ನೋಡ್ತಾ ಇದ್ದೀರಲ್ಲ ನೀವು, ಕೋಟಿಲಿಂಗಗಳು, ಕೋಟಿಲಿಂಗೇಶ್ವರ ನೋಡ್ತಾ ಇದ್ದೀರಲ್ಲ, ಇಷ್ಟು ಲಿಂಗಗಳಿದೆ. ನಿಮಗೆ ಎಲ್ಲಿ ನೋಡಿದ್ರೂ ಲಿಂಗಗಳೇ ಕಾಣುತ್ತೆ. ಇಲ್ಲಿ ಈ ಜಾಗ ಪೂರ್ತಿ ಲಿಂಗಮಯ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲಿ ನೋಡಿದರೂ ಬರೀ ಲಿಂಗಗಳೇ ಕಾಣುತ್ತೆ. ಇಲ್ಲಿ ಕೆಲವರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಲಿಂಗಗಳನ್ನು ಇವರು ನೋಡಿ, ಇಲ್ಲಿ ವಿಡಿಯೋದಲ್ಲಿ ಹಾಕಿದಾರಲ್ಲ, ಹೆಸರು ಹಾಕಿದ್ದಾರೆ. ಕೆಲವರು ಲಿಂಗವನ್ನು ಮಾಡಿಸ್ಕೊಟ್ಟಿದ್ದಾರೆ. ಅವರ ಭಕ್ತಿಗನುಸು ಅನುಗುಣವಾಗಿ ಮಾಡಿಸ್ಕೊಟ್ಟಿದ್ದಾರೆ. ಯಾರಾದರೂ ಮಾಡಿಸ್ಕೊಡೋರು ಇದ್ದರೆ ಮಾಡಿಸ್ಕೊಡ್ಬೋದು. ಇಲ್ಲೊಬ್ಬರು ಮಾಡಿಸ್ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 3 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಕೋಟಿಲಿಂಗೇಶ್ವರದ ಮುಖ್ಯ ಇವರು ಬಂದು ಕೋಟಿಲಿಂಗೇಶ್ವರ ಸ್ಥಾಪನೆ ಮಾಡೋದಕ್ಕೆ ಮೂಲ ಪುರುಷರು ಬಂದು ಶ್ರೀ ಶ್ರೀ ಸಾಂಬ ಶಿವಮೂರ್ತಿಗಳು ಅಂತ ಹೇಳ್ಬಿಟ್ಟು, ಅವರು ಮೊದಲು ಈ ಥರ ಕೋಟಿಲಿಂಗೇಶ್ವರ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ತಗೊಂಬರ್ತಾರೆ. ಹಾಗಾಗಿ ಇಲ್ಲಿ ಕೋಟಿಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡ ದೊಡ್ಡ ಒಂದು ನಂದಿ ವಿಗ್ರಹ ಕೂಡ ಇದೆ. ಒಂದು ದೊಡ್ಡ ವಿಶ್ವದಲ್ಲೇ ಅತಿ ಎತ್ತರವಾದ ಒಂದು ಲಿಂಗ ಕೂಡ ಇದೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಮುಂದೆ ಎದುರುಗಡೆ ಕ್ಯೂ ಕಾಣ್ತಿದೆಯಲ್ವಾ, ಅದು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಇರುವಂಥ ಕ್ಯೂ. ಇವತ್ತು ಭಾನುವಾರ ಆಗಿರೋದ್ರಿಂದ ಕ್ಯೂ ಸ್ವಲ್ಪ ರಶ್ ಜಾಸ್ತಿ ಇದೆ. ದೇವಸ್ಥಾನದ ಒಳಗಡೆನೂ ತುಂಬ ರಶ್ ಇದೆ. ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಕಿಟಕಿನ ನೋಡ್ತಿದ್ದಾರಲ್ಲ, ಒಳಗಡೆ ಫುಲ್ ರಶ್ ಇದೆ. ನೋಡಿ, ಇಲ್ಲೊಬ್ಬರು ದಾನ ಮಾಡಿದ್ದಾರೆ. ಇದೇ ರೀತಿ ತಮ್ಮ ಕೈಲಾದಷ್ಟು ಲಿಂಗಗಳನ್ನ ಮಾಡಿಸ್ಕೊಟ್ಟಿದ್ದಾರೆ. ಈಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರೋಣ. ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ನಾವು. ಇಲ್ಲಿ ಇರೋಂಥ ದೇವರುಗಳು ಬಂದು ಬ್ರಹ್ಮ, ವಿಷ್ಣು, ಮಹೇಶ್ವರ. ನನಗೆ ಗೊತ್ತಿರೋ ಮಟ್ಟಿಗೆ, ನನಗೆ ತಿಳ್ಕೊಂಡಿರೋ ಪ್ರಕಾರ ಬ್ರಹ್ಮದೇವರನ್ನು ಅಂದರೆ ಬ್ರಹ್ಮದೇವರ ಮುಖವನ್ನು ಇಟ್ಟು ಎಲ್ಲೂ ಪೂಜೆ ಮಾಡಿದ್ದು ನಾನು ನೋಡಿಲ್ಲ. ಇಲ್ಲಿ ಬ್ರಹ್ಮದೇವರನ್ನು ಕೂಡ ಪೂಜೆ ಮಾಡಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವರ ಮೂರ್ತಿಗಳನ್ನು ಇಟ್ಟು
ಪೂಜೆ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಮರ ಬಂದು ನಾಗಪುಷ್ಪ ಮರ ಅಂತ. ನೀವು ನೋಡ್ತಿದ್ದೀರಲ್ಲ, ಈ ಮರದ ಒಳಗಡೆ ಒಂದು ಹೂವು ಬಿಡುತ್ತೆ, ನಾಗಪುಷ್ಪ ಅಂತ. ಅದರಲ್ಲಿರೋ ಹೂವು 7 ಎಡೆಯ ಸರ್ಪದ ಆಕಾರದಲ್ಲಿ ಮಧ್ಯಭಾಗದಲ್ಲಿ ಲಿಂಗ ಇರೋ ಥರ ಕಾಣುತ್ತೆ. ನೀವು ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ, ಈ ಮರ ಇದರೊಳಗಡೆ ಒಂದು ಹೂವು ಬಿಡುತ್ತೆ, ತುಂಬ ಸುಗಂಧಭರಿತವಾಗಿರುತ್ತೆ. ಈ ಮರದಲ್ಲಿ ಬಿಡುವಂಥ ಹೂವು ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನಿಮಗೆ ವಿಡಿಯೋದಲ್ಲಿ. ನಾನು ತೋರಿಸ್ತೀನಿ ನೋಡಿ, ಆ ಹೂವು ಅದು ಕೆಳಗಡೆ ಬಿದ್ದಿದ್ರೆ ನಾನು ಎತ್ಕೊಂಡು ಓಪನ್ ಮಾಡಿ ತೋರಿಸ್ತಿದ್ದೆ ಒಳಗಡೆ ಹೂವಿನಲ್ಲಿ ಯಾವ ಥರ ನಾಗಪುಷ್ಪ ಇದೆ, ಯಾವ ಥರ ಲಿಂಗ ಇದೆ ಅಂತ ಹೇಳ್ಬಿಟ್ಟು. ಕೆಳಗಡೆ ಯಾವುದೇ ಹೂವು ಬಿದ್ದಿಲ್ಲ, ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ನಾವು ಬ್ರಹ್ಮ ವಿಷ್ಣು ಮಹೇಶ್ವರ 3 ತ್ರಿಮೂರ್ತಿಗಳ ದರ್ಶನವನ್ನು ಮುಗಿಸ್ಕೊಂಡು ಈಗ ಶ್ರೀ ಮಂಜುನಾಥ ಸ್ವಾಮಿಯ ಮೂಲ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಕ್ಯೂ ಇದೆ. ಸೊ ಬನ್ನಿ ಹೋಗೋಣ. ಕ್ಯೂನಲ್ಲಿ ನಿಂತ್ಕೊಂಡು ಸ್ವಾಮಿ ಶ್ರೀ ಮಂಜುನಾಥನ ದರ್ಶನವನ್ನು ಇಲ್ಲೇ ಮಾಡ್ಕೊಳ್ಳೋಣ. ಶ್ರೀ ಮಂಜುನಾಥ ಸ್ವಾಮಿ ಕೋಟಿಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚಿತವಾಗಿ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ದೇವಸ್ಥಾನದ ಲಿಂಗವೇ ಕೋಟಿಲಿಂಗೇಶ್ವರದ ಮೂಲಲಿಂಗ ಅಂತ ಹೇಳ್ತಾರೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಅನ್ನಪೂರ್ಣೇಶ್ವರಿ ತಾಯಿ, ಅಯ್ಯಪ್ಪ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ದೇವರ ದರ್ಶನವನ್ನು ಮಾಡಿಕೊಂಡು ನಾವೀಗ 108 ಅಡಿ ಎತ್ತರದ ಲಿಂಗವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಕೋಟಿಲಿಂಗೇಶ್ವರದಲ್ಲಿ ಇನ್ನೂ ಕೋಟಿಲಿಂಗಗಳು ಆಗಿಲ್ಲ. ಇವಾಗ ಪ್ರಸ್ತುತವಾಗಿ ಇರುವಂಥ ಲಿಂಗಗಳ ಸಂಖ್ಯೆ ಬಂದು 90 ಲಕ್ಷ ಲಿಂಗಗಳು ಮಾತ್ರ ಇವಾಗ ಇರೋದು. ಇನ್ನೂ 10 ಲಕ್ಷ ಲಿಂಗಗಳ ಬಾಕಿ ಇದೆ. ಯಾರಿಗಾದರೂ ದಾನ ಮಾಡುವ ಮನಸ್ಥಿತಿ ಇದ್ದವರು ಕೊಡೋವಂಥವರು ದಾನವನ್ನು ಮಾಡ್ಬೋದು. ಇನ್ನೂ 10 ಲಕ್ಷ ಲಿಂಗಗಳ ಬಾಕಿ ಇದೆ. ಇನ್ನೂ 10 ಲಕ್ಷ ಲಿಂಗಗಳನ್ನು ಮಾಡಿದ್ರೆ ಕೋಟಿ ಲಿಂಗ ಆಗುತ್ತೆ. ಯಾರಾದರೂ ದಾನ ಮಾಡೋರಿದ್ದರೆ, ಕೊಡೋರು ಇದ್ದರೆ ಕೊಡ್ಬೋದು. ನೀವು ಇಲ್ಲಿ ಇನ್ನೊಂದು ನೋಡ್ತಿದ್ರಲ್ಲ, ಶ್ರೀ ಸಂತೋಷ ಮಾತೆ ಅಂತ ಹೇಳ್ಬಿಟ್ಟು ದೇವತೆ ನೋಡಿದ್ರಿ ಅಲ್ವಾ. ಯಾರಾದರೂ ದಾನಿಗಳಿದ್ದರೆ, ಭಕ್ತಿ ಇದ್ದರೆ ಭಕ್ತಿಪೂರ್ವಕವಾಗಿ ನಿಮಗೆ ಕೈಲಾದಷ್ಟು, ಇಷ್ಟೇ ವಿಗ್ರಹ ಇಷ್ಟೇ ಎತ್ತರದಂತ ಏನಿಲ್ಲ, ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಎತ್ತರದ ಲಿಂಗವನ್ನು ಕೊಡ್ಬೋದು. ಇಲ್ಲಿ ಇರುವಂಥ ಎಲ್ಲ ಲಿಂಗಗಳು ಭಕ್ತರು ಕಾಣಿಕೆಯಾಗಿ ಕೊಟ್ಟಿರೋದು ಅಂತ ಹೇಳ್ತಾರೆ. ಬನ್ನಿ 108 ಅಡಿ ಎತ್ತರದ ಕೋಟಿ ಲಿಂಗವನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಕೋಟಿಲಿಂಗ ಇನ್ನೂ ಕೋಟಿಲಿಂಗ ಆಗಿಲ್ಲ. ಇಲ್ಲಿ ನೀವೀಗ ನೋಡ್ತಾ ಇರೋದು ಕೋಟಿಲಿಂಗ ಕ್ಷೇತ್ರದಲ್ಲಿರುವಂಥ ಅತಿ ಎತ್ತರವಾದ, ವಿಶ್ವದಲ್ಲಿ ಅತಿ ಎತ್ತರವಾದಂಥ ಒಂದು ಲಿಂಗ ಇದು. ಈ ಲಿಂಗದ ಎತ್ತರ ಬಂದು 108 ಅಡಿ ಎತ್ತರವಿದೆ ಇದು. ಮತ್ತು ಇದರ 108 ಅಡಿ ಎತ್ತರವಿರುವ ಈ ಲಿಂಗದ ಎದುರುಗಡೆ ಒಂದು 35 ಅಡಿ ಎತ್ತರವಿರುವಂತಹ ಒಂದು ನಂದಿಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ತೋರಿಸ್ತೀನಿ, ನೋಡ್ತಾ ಇರಿ. ಇದು ನಂದಿ ಬಂದು 35 ಅಡಿ ಇರುವಂತಹ ನಂದಿ. ಒಟ್ಟು ಇದು ಕೋಟಿಲಿಂಗೇಶ್ವರ ಏನು ಹೇಳ್ತಾರೆ, ಕೋಟಿಲಿಂಗಗಳ 15 ಎಕರೆ ಪ್ರದೇಶದಲ್ಲಿ ಲಕ್ಷಗಟ್ಟಲೆ ಸಣ್ಣ ಸಣ್ಣ ಆದಂತಹ ಲಿಂಗಗಳಿವೆ. ಈ ನಂದಿ ವಿಗ್ರಹದ ಎತ್ತರ ಬಂದು 60 ಅಡಿ ಎತ್ತರ ಆಗಿದೆ ಮತ್ತು ಅಗಲ ಬಂದು 4 ಅಡಿ ಅಗಲ ಆಗಿದೆ.
ಇಷ್ಟೊತ್ತು ವಿಡಿಯೋದಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಮಾಹಿತಿ ಬಂದು ಕೋಟಿಲಿಂಗೇಶ್ವರದ ಬಗ್ಗೆ ನಮಗೆ ಗೊತ್ತಿರೋಷ್ಟು ಮಾಹಿತಿನ ನಾವು ನಿಮ್ಮ ಹತ್ರ ಹೇಳಿದ್ದೀವಿ. ಇದಕ್ಕೂ ಮುಂಚೆ ಯಾರಾದರೂ ಇಲ್ಲಿಗೆ ಬಂದಿದ್ರೆ ಇದಕ್ಕಿಂತ ಹೆಚ್ಚಿನದಾಗಿ ಏನಾದರೂ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಇದೆಲ್ಲ ಬಂದು ನೋಡಿದ್ರಲ್ಲ, ಇದೆಷ್ಟು ಮಾಹಿತಿ ನಮ್ಗೆ ಗೊತ್ತಿರೋ ಪ್ರಕಾರ ಕೋಟಿಲಿಂಗೇಶ್ವರದ ಬಗ್ಗೆ. ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.